ಜೋರಾಗ್ತಾ ಇದೆ ಪವರ್ ಶೇರಿಂಗ್ ನ ಗೇಮ್. ಜೊತೆಗೆ ದಿನಕ್ಕೊಂದು ಸ್ಟ್ರಾಟಜಿ ಎಲ್ಲಾ ಕಡೆಯಿಂದ ಎಲ್ಲಾ ಬಣದ ನಾಯಕರಿಂದ ಕೂಡ ವ್ಯಕ್ತ ಆಗ್ತಾ ಇದೆ. ಈಗ ಈ ವಿಚಾರದಲ್ಲಿ ಪರಮೇಶ್ವರ್ ಅವರು ಒಂದು ಟಾಂಗ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಒಂದು ಮಾರ್ಮಿಕ ನುಡಿಯನ್ನ ಆಡಿದ್ರು. ಪಕ್ಷ ಉಂಟು, ನಾನುಂಟು, ಪಕ್ಷನೇ ನನಗೆ ಅಂತಿಮ ಅಂತೆಲ್ಲ ಹೇಳಿದ್ರು. ಅದಕ್ಕೀಗ ಪರಮೇಶ್ವರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಪಕ್ಷದ ತೀರ್ಮಾನವೇ ಅಂತಿಮ ಅಂತ ಅನ್ನೋದು, ಪಕ್ಷದ ಚೌಕಟ್ಟಿನಲ್ಲೇ ಹೋಗೋದು ನಮ್ಮೆಲ್ಲರ ಕರ್ತವ್ಯ ಅಂತ ಇವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಇದು. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಅರ್ಥ ಆಯ್ತಾ? ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾನೆ. ಎಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಪಕ್ಷದ ಅಂತಿಮವಾಗಿ ಪಕ್ಷ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಭಾಳ ಸಂತೋಷ. ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ.